ನಮಸ್ಕಾರ. ಕರ್ನಾಟಕ DGP ರಾಮಚಂದ್ರ ರಾವ್ ಅವರ ರಾಸಲೀಲೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಎನ್ನುವಂತಹ ಒಂದು ಚರ್ಚೆ ಒಳಗೆ ನಿಮ್ಮ ಮುಂದೆ ಚರ್ಚೆ ಮಾಡಲಿಕ್ಕೆ ಬಂದನು. ಯಾಕಪ್ಪ ಅಂದರೆ ಇವತ್ತು ಕರ್ನಾಟಕದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಚರ್ಚೆ ಅದು ಒಬ್ಬ ಪೊಲೀಸ್ ಅಧಿಕಾರಿ ಆತನ ಬಗ್ಗೆ ಇರುವಂತಹ ಒಂದು ರಾಸಲೀಲೆ ಪ್ರಕರಣವನ್ನು ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದರೆ ವಿಶೇಷ ಏನಪ್ಪ ಅಂತಂದ್ರೆ ಇಡೀ ಕರ್ನಾಟಕದೊಳಗೆ ದೊಡ್ಡ ಪೋಸ್ಟ್ ಅದು. DGP ಅಂದರೆ ಏನು ಫಸ್ಟ್ ತಿಳ್ಕೊಂಬಿಡ್ರಿ ನೀವು. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತಂದ್ರೆ ಕರ್ನಾಟಕದೊಳಗೆ DGP ಎನ್ನುವಂತಹ ಒಂದು ಅರ್ಥ ಏನಪ್ಪ ಅಂದ್ರೆ ಪೊಲೀಸ್ ಮಹಾನಿರ್ದೇಶಕರು ಎನ್ನುವಂತಹ ಅಂದ್ರೆ ಭಾಳ ಕರ್ನಾಟಕದೊಳಗೆ ಪೊಲೀಸ್ ಅಧಿಕಾರಿಗಳಲ್ಲಿಯೇ ದೊಡ್ಡ ಅಧಿಕಾರ ಅಂತ, ಪೊಲೀಸ್ ಅಧಿಕಾರಿ ಅಂತ ದೊಡ್ಡ ಅಧಿಕಾರಿ ಅಂತ ಅರ್ಥ. ಅಂದ್ರೆ ಕರ್ನಾಟಕದೊಳಗೆ ಯಾರು ಏನದರ SP ಅವು IG ಇವ್ರು ಏನು ದೊಡ್ಡ ದೊಡ್ಡವರು ಅದಾರಲ್ಲ SP PSI ಇವ್ರಿಗಿಂತ ಎಲ್ಲರಿಗಿಂತ ದೊಡ್ಡವರು ಅಂತ ಅರ್ಥ. ಯಾರು DGP ಅಂತಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಅಂದ್ರೆ ಕರ್ನಾಟಕದೊಳಗೆ ಮುಖ್ಯಮಂತ್ರಿ ಗೃಹ ಸಚಿವರು ಆದ ನಂತರ ಬರೋದೇ ನಮ್ಮ DGP ಸಾಹೇಬರು. ಸೊ ಅಂತಹ DGP ಸ್ಥಾನದಲ್ಲಿದ್ದಂತಹ ರಾಮಚಂದ್ರ ರಾವ್ ಅವರು ಇವತ್ತು ಕರ್ನಾಟಕದಲ್ಲಿ ಬಹುದೊಡ್ಡ ಚರ್ಚೆಯಲ್ಲಿ ಅದಾರ. ಏನಪ್ಪ ಅಂದ್ರೆ ವಿಶೇಷ, ಅವರು ತಮ್ಮ ಕಚೇರಿ ಒಳಗೆ ಅಂದ್ರೆ ತಾವು ಡ್ಯೂಟಿ ಮಾಡುವಂಥ ಸಂದರ್ಭದೊಳಗೆ ಒಬ್ಬ ಮಹಿಳೆ ಜೊತೆಗೆ ಅನುಚಿತವಾಗಿ ವರ್ತನೆ ನಿಮಗೆಲ್ಲ ಗೊತ್ತಂದು, ನೀವೆಲ್ಲ ದೊಡ್ಡ ದೊಡ್ಡ ಕಾಲಜ್ಞಾನಿಗಳಿದ್ರಿ, ಅದ್ರ ಬಗ್ಗೆ ಚರ್ಚೆ ಬೇಡ. ಬಟ್ ಏನಪ್ಪ ಅಂತಂದ್ರೆ ಎಷ್ಟು ನಮ್ಮ ಕರ್ನಾಟಕ ರಾಜ್ಯದೊಳಗೆ ಅವರೆಲ್ಲ ಯಾವ ನೇಮಕಾತಿ ಹೆಂಗೆ ನೇಮಕಾತಿ ಆಗ್ತಾರಪ್ಪ ಅಂತಂದ್ರೆ ಅವ್ರಿಗೆ PSI ನೇಮಕಾತಿ ಮುಖಾಂತರ ಅಥವಾ IPS ಎಕ್ಸಾಮ್ಗಳನ್ನು ಬರೆಯುವುದ್ರ ಮುಖಾಂತರ ಅವರು ಆ ಹುದ್ದೆಗೆ ಹೋಗ್ತಾರೆ. ಅವ್ರಿಗೆ ಇರ್ತಕ್ಕಂಥ ಸ್ಯಾಲ್ರಿ ಎಷ್ಟು, ತಿಂಗಳಿಗೆ ಸಂಬಳ ಎಷ್ಟಪ್ಪ ಅಂತಂದ್ರೆ 2,25,000ದಿಂದ 2,50,000ವರೆಗೆ ಅವರಿಗೆ ತಿಂಗಳಿಗೆ ಸಂಬಳ ಕೊಡ್ತದೆ ಗೌರ್ಮೆಂಟ್. ಆ ಸಂಬಳದ ಜೊತೆಗೆ ಸರ್ಕಾರಿ ಮನೆ ಕೊಡ್ತಾರೆ, ಸರ್ಕಾರಿ ಕಾರ್ ಕೊಡ್ತಾರೆ. ಸರ್ಕಾರಿ ಕಾರ್ ಜೊತೆಗೆ ಅವ್ರಿಗೆ ಸಿಬ್ಬಂದಿ ಏನು ಇರ್ತಾರಲ್ಲ ಅವ್ರಿಗೆ ಕಾರು ಅಲ್ಲ, ಅವ್ರ ಜೊತೆಗೆ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾರೆ. ಅದಾದ ನಂತರ ಮತ್ತೆ ಅವ್ರಿಗೊಬ್ಬ ಸಿಬ್ಬಂದಿಗಳು ಮತ್ತು ಕಾರಿಗೆ ಡ್ರೈವರ್ ಎಲ್ಲ ಸೇರಿ 3 ಲಕ್ಷದಿಂದ 5 ಲಕ್ಷದವರೆಗೆ ಅವ್ರ ಖರ್ಚು ಬರ್ತದೆ ತಿಂಗಳಿಗೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ತಪ್ಪಿತ್ತಪ್ಪ ಅಂದ್ರೆ ಹೊಟ್ಟೆಗೆ ಹಾಕೋರಿ. ಬಟ್ ಇದು ದೊಡ್ಡವ್ರ ವಿಷಯ. ಯಾಕಪ್ಪ ಈ ವಿಷಯದ ಬಗ್ಗೆ ಚರ್ಚೆ ಮಾಡಕೈತಿ ಅಂದ್ರೆ ರಾಜ್ಯದೊಳಗೆ ಏನು ನಡೆಯಕಚ್ಚೈತಿ ಅಂದ್ರೆ ಕರ್ನಾಟಕ ಅಂತಕ್ಕಂಥದ್ದು ಯಾವ ರೀತಿ ಹೊಂಟು ಬಿಟ್ಟೈತಿ ಅಂದ್ರೆ ವಿದ್ಯಾವಂತರಿರುವಂತಹ ನಾಡು, ಭಾಳ ಹೆಸರಾಗಿರ್ತಕ್ಕಂಥ ನಾಡು. ಮತ್ತು ಇವತ್ತು ಕರ್ನಾಟಕದಲ್ಲಿ ಅದು ಪೊಲೀಸರು ಮಾಡತಕ್ಕಂಥ ಕೆಲಸವ ಅಥವಾ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತಕ್ಕಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡೋಕೆ ಬಂದೀನಿ. ನೋಡು, ಈಗ ಸದ್ಯ ಎಲ್ಲ ಕಡೆಗೆ ಮತ್ತೆ ವೈರಲ್ ಆಗೈತಿ ಬಿಟ್ಟು ಒಂದು ವಿಷಯ ಗಂಭೀರವಾಗಿ ಚರ್ಚೆ ಆಗುತ್ತಿಂಥ ಸಂದರ್ಭದೊಳಗನೆ ಅವರು ಮಾತನಾಡಿರುವಂಥ ಆಡಿಯೋಗಳು ಇನ್ಸ್ಟಾಗ್ರಾಮ್ ಒಳಗೆ ಸೋಷಿಯಲ್ ಮೀಡಿಯಾದೊಳಗೆ ಮಾಧ್ಯಮಗಳೊಳಗೆ ಎಂಥೆಂಥ ಅದ್ಭುತ ಮಾತುಗಳಪ್ಪ. ಮುದ್ದು ಚಿನ್ನ ಬಂಗಾರ ಬಾಬಾ ಅದ್ಭುತ ಮಾತುಗಳು. ಏನು ಮಾತಾಡ್ತೀರಿ ಹೇಳ್ರಿ. ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಅರ್ಥ ಆಗವಲ್ತು. ಪೊಲೀಸ್ ಅಧಿಕಾರಿಗಳು, ಆಕೆ ಆ ಮಹಿಳೆ ಯಾರಪ್ಪ ಅಂತಂದ್ರೆ ಅವರು ಪ್ರಾಧ್ಯಾಪಕಿ ಇದಾರಂತ. ಪ್ರಾಧ್ಯಾಪಕಿ ಅಂದ್ರೆ ಯಾರು? ಹಿರಿಯ ಶಿಕ್ಷಕಿ ಅಂತ ಅರ್ಥ. ಕಾಲೇಜಿನೊಳಗೆ ಪಾಠ ಮಾಡುವಂತಹ ಶಿಕ್ಷಕಿ ಅಂತ. ಇಬ್ಬರು ಕೂಡ ಗನಂದಾರಿ ಘನತೆ ಇವತ್ತಂತಹ ರಾಜ್ಯದ ಪ್ರಮುಖ ವ್ಯಕ್ತಿಗಳವರು. ಎರಡೂ ಸ್ಥಾನಗಳು ಕೂಡ DGP ಅನ್ನೋದು ಇಡೀ ಕರ್ನಾಟಕದೊಳಗೆ ರಾಜ್ಯದ ಬಹು ಹುದ್ದೆಯಲ್ಲಿ ದೊಡ್ಡದಾಗಿರ್ತಕ್ಕಂಥ ಹುದ್ದೆ. ಅವ್ರು ಎಲ್ಲರ ಕೆಳಗೆ ಇವರು ಪೊಲೀಸ್ ಅಧಿಕಾರಿಗಳು ಇರ್ತಾರೆ. ಕಾನ್ಸ್ಟೇಬಲು, PSI, ಸರ್ಕಲ್ ಇನ್ಸ್ಪೆಕ್ಟರ್ ಇವರೆಲ್ಲರೂ ಪೊಲೀಸ್ ಏನು ಎಲ್ಲವಷ್ಟು ಬಂದುಬಿಟ್ಟಿರ್ತದೆ ಅದರೊಳಗೆ. ಅವರೇ ದೊಡ್ಡವರು ಅಂತ ರಾಜ್ಯದೊಳಗೆ. ಅವ್ರಿಗಿಂತ ದೊಡ್ಡವ್ರು ಯಾರಲ್ಲ ಪೊಲೀಸ್ ಇಲಾಖೆದೊಳಗೆ, ಅವ್ರಿಗಿಂತ ದೊಡ್ಡವರು ರಾಜಕಾರಣಿಗಳು. ಅದು ಆಡಳಿತದೊಳಗೆ ಬರ್ತದೆ ಅಷ್ಟೇ. ಬಟ್ ಪೊಲೀಸ್ ಅಧಿಕಾರಿ ದೊಡ್ಡ ಅಧಿಕಾರಿ ಅಂತೇಳಿ ನಾವು ಅನ್ಬೋದು. ಆದ್ರೆ ಅಂಥವ್ರ ವಿಚಾರದೊಳಗೆ ಇಂಥ ಪರಿ ಗಲಾಟೆನ ಅಥವಾ ಇದೊಂದು ರಾಸಲೀಲೆ ಪ್ರಕರಣ ಹೊರಗೆ ಬರಕತ್ತೈತಿ. ನೋಡಿಬಿಡ್ರಿ ಎಂತೆಂಥವ್ರ ರಾಜ್ಯದೊಳಗೆ ಏನು ಮಾಡಕಚ್ಚಿರಿ, ಏನು ಮಾಡಕತ್ತಾರ ಅನ್ನುವಂಥದ್ದು ಸ್ಪಷ್ಟವಾದಂಥ ಮಾಹಿತಿ ಇಲ್ಲ. ಅದಿನ ತನಿಖೆ ಒಳಗೈತೆ. ಅದು ಎಷ್ಟು ತನಿಖೆ ಆಗ್ತದೆ ಅನ್ನೋದು ಮುಂದಿನ ದಿನಮಾನಗಳಲ್ಲಿ ನೋಡಬೇಕು. ಅದು ಎಷ್ಟು ಸ್ಪಷ್ಟವಾದಂಥ ತನಿಖೆ ಆಗ್ತೈತಿ, ಆ ತನಿಖೆ ಒಳಗೆ ಏನು ಸತ್ಯ ಹೊರಗೆ ಬರ್ತೈತಿ, ಅದು ಎಷ್ಟು ಸತ್ಯ ಇರ್ತದ, ಈಗ ನಡೆಯಕಚ್ಚಿರೋದು ಎಷ್ಟು ಸತ್ಯ ಅದ, ಅದು ಎಷ್ಟು ಸುಳ್ಳಾದ, ನಿಮಗಂತ ಅನ್ಸಕತ್ತೈತೆ ಇದು ನಿಜ ಅಂತೇಳಿ. ಅವ್ರು ಹೇಳಕಚ್ಚಾರ, DGP ರಾಮಚಂದ್ರ ರಾವ್ ಅವ್ರು ಹೇಳಕಚ್ಚಾರ ಇದು AI ವಿಡಿಯೋ. ಈ AI ವಿಡಿಯೋ ಯಾರೋ ನನ್ನ ಸಲುವಾಗಿ ಕುತಂತ್ರ ಮಾಡಕತ್ತಾರ, ಇದ್ರ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಅನ್ನಕತ್ತಾರ ಅವರು. ಅಂದ್ರೆ ತಿಳ್ಕೊಂಬಿಡ್ರಿ. ಅಂದರೆ AI ವಿಡಿಯೋ ಮತ್ತು ಈ ವಿಡಿಯೋನ ತಿಳ್ಕೊಳ್ಳಾರ್ದಷ್ಟು ದಡ್ಡ್ರು ನಾವು ಅದೀವೆ ಅಂತಕ್ಕಂಥ ವಿಚಾರ ನಿಮ್ಮ ಮುಂದಪ್ಪ. ಅಂದ್ರೆ ನಾವೆಷ್ಟು ದಡ್ಡರಿರ್ಬೋದು ಮತ್ತು AI ವಿಡಿಯೋ ಮಾಡಿದಂಥ ದೊಡ್ಡ ಶಾಣೆ ಅವ ಅಂತವನು ಇರ್ಬೋದು.
ಹೆಂಗೆ ನನಗೆ ಅರ್ಥ ಆಗೋಲ್ತು. ಈ ಅಷ್ಟು ನಿಮ್ಮ ಕೈಯಾಗೈತಲ್ಪ, ಗೌರ್ಮೆಂಟ್ ಕಡೆಯಿಂದ ಮೋದಿ ಸಾಹೇಬ್ರಿಗೆ ಹೇಳಿ ವಿಚಾರ ಮಾಡಿ ಏನು ಬ್ಯಾನ್ ಮಾಡಿಸಿಬಿಟ್ರಿ. ಟಿಕ್ ಟಾಕ್ ಬ್ಯಾನ್ ಮಾಡಿಸಿರಲ್ಲ, ಅದೇ ರೀತಿ ಬ್ಯಾನ್ ಮಾಡಿಸಿಬಿಟ್ರಿ. ಇಂಥವು ಆಗ್ತವ ಅಂತೇಳಿ ಸುಮ್ಮನೆ ಇದ್ಮೇಲೆ ಹಾಕ್ಬಿಟ್ರೆ ಅದು ಮುಗಿದೋತ್ಯಾ. ನನಗೇನು ಅರ್ಥ ಆಗೋಲ್ತಪ್ಪ ಅಂದ್ರೆ, ಸಾಮಾನ್ಯ ಜನರು ಏನರ ಒಂದು ತಪ್ಪು, ಅದು ಆರೋಪ ಬಂದಿರ್ತದೇನ, ಸುಳ್ಳು ಸತ್ಯ ಇನ್ನ ಬೇರೆ ಪ್ರಶ್ನೆ, ಆರೋಪ ಬಂದಿರ್ತದ, ಒದ್ದು ಒಳಗಾಗ್ತಾರ. ಅಂದ್ರೆ ನಾನು ಇವ್ರನ್ನ ಒದ್ದು ಒಳಗಾಕ್ರಿ ಅಂತ ಹೇಳಕ್ಕಿಲ್ಲ. ಅಲ್ಲ, ವಿಚಾರ ಅಂದ್ರೆ ಕಾನೂನು, ದೊಡ್ಡವ್ರಿಗೆ ಒಂದು ರೀತಿ ಸಣ್ಣವ್ರಿಗೆ ಒಂದು ರೀತಿ ಅಂತಕ್ಕಂಥದ್ದು ಏನೋ ವಿಚಾರ ಅಂತ ನಾನು ಕೇಳಕತ್ತೀನಿ. ಸತ್ಯ ಇರಬಹುದು, ಸುಳ್ಳಿರಬಹುದು. ನಾನು ಸತ್ಯ ಅಂತ ಕೂಡ ವಾದ ಮಾಡಕತ್ತಿಲ್ಲ, ಸುಳ್ಳು ಅಂತ ಕೂಡ ವಾದ ಮಾಡಕತ್ತಿಲ್ಲ. ಆರೋಪ ಅಂತಂದ್ರೆ ಅದು ಮಾಡಿರಬಹುದು, ಮಾಡದೇ ಇರಬಹುದು, ಅದು ಆರೋಪ. ಆರೋಪದೊಳಗೆ DGP ಸಾಹೇಬ್ರು ಅದಾರ. ಈಗ ಸಾಹೇಬರು ಅದಾರ ಅಂತೇಳಿ ಇವತ್ತೇನು ನಡೆಯಕಚ್ಚೈತಿ ಕರ್ನಾಟಕದೊಳಗಪ್ಪ ಅಂತ ಪೊಲೀಸ್ ಇಲಾಖೆಗೆ ಒಂದಷ್ಟು ಕಳಂಕ ತರುವಂತಹ ರೀತಿಯಲ್ಲಿ ಈ ಒಂದು ರಾಸಲೀಲೆ ಪ್ರಕರಣ ಹೊರಗೆ ಬಂದೈತೆ ಅಂತಕ್ಕಂಥದ್ದು ಸಾಮಾನ್ಯ ಜನರ ಚರ್ಚೆ. ಆ ಚರ್ಚೆ ಇವತ್ತು ಕರ್ನಾಟಕದೊಳಗೆ ಬಹುದೊಡ್ಡ ಚರ್ಚೆ ನಡೆಯಕಚ್ಚಿಬಿಟ್ಟೈತೆ. ಇದು ಸತ್ಯ ಅನ್ಸಕತ್ತೈತೆ. ನನಗೇನು ವಿಡಿಯೋ ಅನ್ಸಕತ್ತೈತಿ, ನಿಮಗೇನು ಅನ್ಸಕತ್ತೈತಿ? ವಿಡಿಯೋ ಇರ್ಬೋದಾ, ಅಥವಾ ಸಾಮಾನ್ಯ ಜನರಿಗೆ ಒಂದು ಭಾಗ ಅಥವಾ ಒಂದು ಕಾನೂನು, ನಮಗೆ ಒಂದು ಕಾನೂನು ಏನು ಐತೆ? ಇಲ್ಲಲ್ಲ. ಯಾಕೆ ಈ ರೀತಿ? ಇದನ್ನು ತನಿಖೆ ಆಗ್ಬೇಕಂತ ವಿಡಿಯೋ ಬಿಟ್ಟವ್ರು ಯಾರು, ಅದು ಹೆಂಗೆ ಬಂತು ವಿಡಿಯೋ, ನನಗೆ ಅದೆಲ್ಲ ಪ್ರಶ್ನೆ ಇಲ್ಲ. ಇದು ಒಂದು ಆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡುವಂತಹ ಕಚೇರಿ ಒಳಗೆ ಹಾಕತ್ತೈತಲ್ಲ, ಆ ವಿಡಿಯೋ ನೋಡಿದಪ್ಪ ಗಾಬರಿ ಆಗ್ಬೇಕು ನೀವು. ಈಗ ಸ್ಕ್ರೀನ್ ಮೇಲೆ ಬರಕತ್ತೈತಿ ನಿಮಗೆ ಫೋಟೋಗಳು, ಏನು ವಿಚಾರ ಏನಿಲ್ಲ, ಅದು ಎಲ್ಲಿ ಸ್ಥಳನೂ ಎಲ್ಲೈತೆ ಅನ್ನೋದನ್ನ ಬೇಕಲ್ಲ ಪ್ರಜ್ಞೆ. ಮಹಾಘನತೆವತ್ತಂತಹ ಶಿಕ್ಷಣವಂತ ಸಮಾಜದ ಶಿಕ್ಷಣವಂತ ಅತ್ಯುನ್ನತ ಅಧಿಕಾರಿಗಳು ಈ ರಾಜ್ಯದೊಳಗಿನ ಈ ಪ್ರಕರಣ ಹೊರಗೆ ಬಂತು. ಅಲ್ಲ, ಸತ್ಯ ಬೇರೆ ಸುಳ್ಳು ಬೇರೆ. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಒಬ್ಬ ಅಧಿಕಾರಿಗಳು ಅಥವಾ ರಾಜ್ಯದ ಪ್ರಮುಖ ಸ್ಥಾನದಲ್ಲಿರುವಂಥ ಅಧಿಕಾರಿಗಳು ಯಾವ ರೀತಿಯಾಗಿ ವರ್ತನೆ ಮಾಡಬೇಕು, ಎಲ್ಲಿ ವರ್ತನೆ ಮಾಡಬೇಕು, ಆ ವರ್ತನೆಗಳು ಯಾಕೆ ಬೇಕು ಜೀವನದೊಳಗೆ. ಯಾಕಪ್ಪ ಅಂದ್ರೆ ಒಳ್ಳೆ ಸ್ಥಾನಮಾನದಾಗಿದ್ದೀರಿ ಅಂದ್ರೆ ಅಂಥವು ವಿಷಯಗಳು ಹೊರಗೆ ಬಂದ್ರೆ, ಸುಳ್ಳಿರ್ಬೋದು ಸತ್ಯ ಇರ್ಬೋದು, ಹೊರಗೆ ಬಂದ್ರೆ ಎಷ್ಟರ ಮಟ್ಟಿಗೆ ಜೀವನಕ್ಕೆ ಕಳಂಕ ಬರಬಹುದು. ಅದು ಮತ್ತೆ ಯಥಾಸ್ಥಿತಿಯಾಗಿ ಸದಾ ಗೃಹ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಟಚ್ಚಲ್ಲಿರ್ತಾರವರು ಯಾವಾಗಲೂ. ಅಂತಹ ವ್ಯಕ್ತಿ ಬಗ್ಗೆ ಇವತ್ತು ಬಹುದೊಡ್ಡದಾಗಿರ್ತಕ್ಕಂಥ ಚರ್ಚೆ. ನಿಮಗೇನು ಅನ್ಸಕತ್ತೈತಿ? ಇದು ಸತ್ಯ ಇರ್ಬೋದಾ, ಸುಳ್ಳು ಇರ್ಬೋದಾ, ಅಥವಾ ಇದು ವಿಡಿಯೋನೇ ಅಂತೀರ? ನನಗಂತೂ ವಿಡಿಯೋ ಅಂತ ನಂಬಕ್ಕಾಗೋಲ್ತಿದ್ದು ನನ್ನ ಅಭಿಪ್ರಾಯ. ನಿಮಗೇನು ಅನ್ಸಕತ್ತೈತಿ? ಇದು ಭಾಳ ಕರೆಕ್ಟಾಗಿ ತನಿಖೆ ನಡೀತದ, ಅಥವಾ ತನಿಖೆ ನಡೆಯಂಗಿಲ್ಲ, ಅಥವಾ ಸತ್ಯ ಬರ್ಬೇಕಾದ್ರೆ ಇನ್ನು ಎಷ್ಟು ತಿಂಗಳು ಬೇಕಾಗ್ತೈತಿ, ಯಾವಾಗ ಬರ್ಬೋದು ಅಂತಕ್ಕಂಥ ವಿಚಾರ ನಿಮಗೆ ಏನಾರ ಗೊತ್ತಿತ್ತಪ್ಪ? ನನಗೀಗ ಯಾವುದನ್ನು ಹೇಳುವಂಥ ಸಂದರ್ಭದೊಳಗಿಲ್ಲ. ಅದು ಸತ್ಯ ಅಂತ ಹೇಳಂಗಿಲ್ಲ, ಸುಳ್ಳು ಅಂತ ಹೇಳಂಗಿಲ್ಲ, ಒಟ್ಟು ಚರ್ಚೆ ನಡೆಯಕೈತಿ. ಆ ಚರ್ಚೆ ಬಗ್ಗೆ ಮಾಹಿತಿ ಕೊಟ್ಟಿನಿ. ಬಟ್ ಆರೋಪದ ಸ್ಥಾನದಲ್ಲಿದ್ದರೂ ಕೂಡ ನಮ್ಮನ್ನು ಒಳಗೆ ಹಾಕ್ತಾರೆ, ಹಿಡ್ಕೊಂಡು ಹೋಗ್ತಾರೆ. ದೊಡ್ಡವ್ರ ವಿಚಾರದಲ್ಲಿ ಸ್ವಲ್ಪ ಒಂದಿಷ್ಟು ಹಿನ್ನಡೆ ಆಗ್ತದೆ. ಅದರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದಲ್ಲ, ವಿಚಾರ ಅಷ್ಟೇ. ನಾನು ಹಿಂಗೇ ಮಾಡ್ರಿ ಅಂತ ಹೇಳಕತ್ತಿಲ್ಲ, ಹಿಂಗೆ ಮಾಡಬಾರ್ದು ಅಂತ ಹೇಳಕತ್ತಿಲ್ಲ. ಹಿಂಗೆ ವಿಷಯ ತಿಳಿಸಿನಿ ಅಷ್ಟೇ. ಜನಸಾಮಾನ್ಯರಿಗೆ ವಿಷಯ ತಿಳಿಸ್ಬೇಕಾಗಿತ್ತು, ತಿಳಿಸಿನಿ. ಅಷ್ಟು ಬಿಟ್ಟರೆ ಇದ್ರ ಬಗ್ಗೆ ನಿಮ್ಮದು ಏನೈತಪ್ಪ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.